After completion of the interhalogens, next concept is anomalous behavior of anomalous properties or behavior of fluorine. Anomalous properties with respect to what? A fluorine. Because fluorine is the first element of group 17. Fluorine is the first element of group 17. Oxygen is the first element of group 16. Nitrogen is the first element of group 15. ಈ ರೀತಿ ಆಯಾ ಗ್ರೂಪಿನ ಮೊದಲನೇ ಎಲಿಮೆಂಟು ಏನಾಗಿರ್ತದೆ? ಅನಾಮಲಸ್ ಆಗಿರ್ತದೆ. ಯಾಕಂದ್ರೆ ಅವುಗಳ ಅಟಾಮಿಕ್ ಸೈಜು ಸ್ಮಾಲ್ ಆಗಿರ್ತದೆ, ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗಿರ್ತದೆ, ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗಿರ್ತದೆ, ಮತ್ತು ಇವುಗಳಲ್ಲಿ ಡಿ ಆರ್ಬಿಟಲ್ಗಳು ಆಬ್ಸೆನ್ಸ್ ಆಗಿರೋದ್ರಿಂದ ಜನರಲಿ ದೇ ಯೂಸ್ ಟು ಶೋ ವಾಟ್ ಅನಾಮಲಸ್ ನೇಚರ್. ಇದು ಅನಾಮಲಸ್ ಪ್ರಾಪರ್ಟಿಗೆ ಕಾರಣಗಳು. ಈಗ ಆ ಪ್ರಾಪರ್ಟಿಗಳು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಈಗ ಫಸ್ಟ್ ಅನಾಮಲಸ್ ಪ್ರಾಪರ್ಟಿ ಬರೀತೇವೆ. ಏನು? ಜನರಲಿ fluorine can form hydrogen bond. Fluorine can form hydrogen bond. But other elements, ಬೇರೆ elements chlorine thorium, bromine thorium, iodine thorium, other elements cannot. ಬೇರೆ ಎಲಿಮೆಂಟ್ಸ್ಗಳು ಹೈಡ್ರೋಜನ್ ಬಾಂಡ್ ಅನ್ನ ಫಾರ್ಮೇಷನ್ ಮಾಡಂಗಿಲ್ಲ. ಇದು ಒಂದೇ. ಇನ್ನು ಎರಡನೇ ಪಾಯಿಂಟ್ ಬರ್ತೀನಿ. ರಿಯಾಕ್ಷನ್ ಆಫ್ ಫ್ಲೋರಿನ್ ವಿತ್ ಅದರ್ ಎಲಿಮೆಂಟ್ಸ್. Reaction of fluorine with other elements, always exothermic. ಅಂದ್ರೆ ಯಾವುದೇ ಒಂದು ಎಲಿಮೆಂಟು ಫ್ಲೋರಿನಿನ ಜೊತೆ ರಿಯಾಕ್ಟ್ ಆದಾಗ ಆ ರಿಯಾಕ್ಷನ್ ಏನಾಗಿರುತ್ತೆ ಅಂದ್ರೆ ಎಕ್ಸೋಥರ್ಮಿಕ್ ಆಗಿರುತ್ತೆ. ಬಿಕಾಸ್ ಫ್ಲೋರಿನ್ ಇಸ್ ದ ವೆರಿ ಸ್ಮಾಲರ್ ಆಟಮ್ ಹ್ಯಾವಿಂಗ್ ಹೈ electronegativity value. Hence it can form strong bond and it liberates more energy. That's why the reaction of fluorine with other elements is always exothermic. ಇದು ಎರಡನೇ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ಬರ್ತೇವೆ. ಏನು? ಫ್ಲೋರಿನ್ ಇಟ್ ಎಕ್ಸಿಬಿಟ್ಸ್ ಓನ್ಲಿ -1 oxidation state. Fluorine it exhibits ಓನ್ಲಿ -1 ಆಕ್ಸಿಡೇಷನ್ ಸ್ಟೇಟ್. ಫ್ಲೋರಿನಿನ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತಪ್ಪ ಅಂದ್ರೆ ಓನ್ಲಿ -1 ಆಗ್ಯದ. ಇದು ಮತ್ತೊಂದು ಪಾಯಿಂಟ್ ಆಯ್ತು. ಈಗ ಫ್ಲೋರಿನ್ ನಿಂದ ಒಂದೇ ಒಂದು ಆಕ್ಸೋ ಆಸಿಡ್ ಫಾರ್ಮೇಷನ್ ಆಗ್ತದೆ. ಫ್ಲೋರಿನ್ ಕ್ಯಾನ್ ಫಾರ್ಮ್ ಓನ್ಲಿ ಒನ್ oxo acid. Fluorine can form only one oxo acid. ಯಾವುದು ಅಂದ್ರೆ HFO in +1 state. ಉಳಿದ ಎಲಿಮೆಂಟ್ಗಳು ಸಾಕಷ್ಟು ಆಕ್ಸೋ ಆಸಿಡ್ಸ್ ಗಳನ್ನ ಫಾರ್ಮೇಷನ್ ಮಾಡ್ತಾವು. ಆದರೆ ಫ್ಲೋರಿನ್ ಕ್ಯಾನ್ ಫಾರ್ಮ್ ಓನ್ಲಿ ಒನ್ ಆಕ್ಸೋ ಆಸಿಡ್, ದಟ್ ಈಸ್ ವಾಟ್ HFO. ಇಟ್ ಈಸ್ ಇನ್ ವಿಚ್ ಸ್ಟೇಟ್? +1 ಸ್ಟೇಟ್. ಇನ್ನೊಂದು ಪಾಯಿಂಟ್ ಬಂದಾಗ ಜನರಲಿ ಫ್ಲೋರಿನಿನ ಅಯೋನೈಸೇಷನ್ ಎಂಥಾಲ್ಪಿ ಹೈ ಅದ, ಇಲೆಕ್ಟ್ರೋನೆಗೆಟಿವಿಟಿ ಹೈ ಅದ, ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಅದ, ಮತ್ತು ಇದರ ಕೋವೆಲೆಂಟ್ ರೇಡಿಯೇ ಬಹಳ ಸ್ಮಾಲ್ ಅದ, ಅಯಾನಿಕ್ ರೇಡಿಯೇ ಸ್ಮಾಲ್ ಅದ. ಇವೆಲ್ಲ ಏನು ಅಂದ್ರೆ ಈ ಉಳಿದ ಎಲಿಮೆಂಟ್ಗಳಿಗೆ ಕಂಪೇರ್ ಮಾಡಿದರೆ ಫ್ಲೋರಿನಿನ ಸೈಜ್ ಸ್ಮಾಲ್ ಆಯಿತು, ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಅದ, ಮತ್ತು ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅದ, ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಅದ. ಇದು ಉಳಿದ ಎಲಿಮೆಂಟ್ಗಳಿಗೆ ಕಂಪೇರ್ ಮಾಡಿದರೆ ಇದು ಅನಾಮಲಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಅಬೌಟ್ ವಾಟ್ ಅನಾಮಲಸ್ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಫ್ಲೋರಿನ್. ಇಲ್ಲಿಗೆ ಫ್ಲೋರಿನಿನ ಕೆಲವು ಅನಾಮಲಸ್ ಪ್ರಾಪರ್ಟಿಗಳು ಕಂಪ್ಲೀಟ್ ಆದಂಗೆ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋಣ. ಏನು? ದಟ್ ಈಸ್ ಅ ಕ್ಲೋರಿನ್ ಅಂತ. ಫ್ಲೋರಿನ್ ಆದ ನಂತರ ನೆಕ್ಸ್ಟ್ ಒನ್ ಇಸ್ ವಾಟ್ ಹಿಯರ್? ಕ್ಲೋರಿನ್.
ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಲೋರಿನ್. ಈಗ ನಾವು ಅಭ್ಯಾಸ ಮಾಡೋದು ಕ್ಲೋರಿನ್ ಬಗ್ಗೆ. ಈಗ ಅದರಲ್ಲಿ ಮೊದಲೇದು ಪ್ರಿಪರೇಷನ್ ಆಫ್ ಕ್ಲೋರಿನ್. ನಾವು ಕ್ಲೋರಿನ್ ಅನ್ನ ಬೇರೆ ಬೇರೆ ಮೆಥಡ್ಸ್ ಗಳಿಂದ ಪ್ರಿಪರೇಷನ್ ಮಾಡ್ತೇವೆ. ದಟ್ ಈಸ್ ದ ಪ್ರಿಪರೇಷನ್ ಆಫ್ ವಾಟರ್ ಕ್ಲೋರಿನ್. ಈಗ ನಾವು ಏನ್ ಮಾಡ್ತೀವಿ ಮೊದಲು? ಫಸ್ಟ್ ಒನ್ ಇಸ್ manganese dioxide. It is treated with concentrated hydrochloric acid. Is heated with concentrated HCl, concentrated hydrochloric acid ಜೊತೆ ಹೀಟ್ ಮಾಡ್ತೀವಿ. ಅವಾಗ ಏನಾಗುತ್ತಂದ್ರೆ ಕ್ಲೋರಿನ್ ಗ್ಯಾಸ್ ಲಿಬರೇಟೆಡ್. ಏನ್ ಲಿಬರೇಟ್ ಆಗುತ್ತೆ? ಕ್ಲೋರಿನ್ ಗ್ಯಾಸ್ ಏನಾಗುತ್ತೆ? ಲಿಬರೇಟ್ ಆಗುತ್ತೆ. ಅದರ ಜೊತೆಗೆ ಏನ್ ಫಾರ್ಮೇಶನ್ ಆಗುತ್ತೆ? ಅದರಲ್ಲಿ ಮ್ಯಾಂಗನೀಸ್ ಡೈಕ್ಲೋರೈಡ್ ಕೂಡ ಫಾರ್ಮೇಶನ್ ಆಗುತ್ತೆ. ಇದು ರಿಯಾಕ್ಷನ್. ಈಗ ರಿಯಾಕ್ಷನ್ ಬರೋಣ. MnO2 ಅಂತ ಮ್ಯಾಂಗನಸ್ ಡೈಆಕ್ಸೈಡ್ ಪ್ಲಸ್ ಇಟ್ ಈಸ್ ಟ್ರೀಟೆಡ್ ವಿತ್ ವಾಟರ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಈಗೆಲ್ಲ ಏನಾಯ್ತು? ಆಕ್ಸಿಜನ್ 2 ಅವ, ಹೈಡ್ರೋಜನ್ 4 ಅವ. 2H2O ಅಂತ ಬರೆದ್ಬಿಟ್ಟು, ಹೌದಾ? 2H2O. ಇಲ್ಲಿ Mn ಉಳಿತು, ಇಲ್ಲಿ 2 ಆಕ್ಸಿಜನ್ ಹೋಯ್ತು. 2 ಆಕ್ಸಿಜನ್ ಜಾಗದಾಗ 2 ಕ್ಲೋರಿನ್ ಹಾಕ್ತೀನಿ ನಾನು. MnCl2 ಆಯ್ತು. 2 ಏನು ಉಳಿದು? ಇಲ್ಲಿ ಕ್ಲೋರಿನ್ ಉಳಿತ. ಪ್ಲಸ್ ಆಫ್ ವಾಟ್ ಹಿಯರ್? Cl2. ಏನ್ ಲಿಬರೇಷನ್ ಆಯ್ತು ಇಲ್ಲಿ? ಕ್ಲೋರಿನ್ ಗ್ಯಾಸ್ ಲಿಬರೇಷನ್. When manganese dioxide is heated with concentrated hydrochloric acid, manganese dichloride is formed and water is also formed along with the liberation of what here? Chlorine. ನಮಗೆ ಬೇಕಾಗಿರೋದು ಕ್ಲೋರಿನ್. ಏನು ಲಿಬರೇಟ್ ಆಯ್ತು? ಕ್ಲೋರಿನ್ ಲಿಬರೇಷನ್ ಆಯ್ತು. ಇದು ಮೆಥಡ್ ಆಫ್ ಗೆಟಿಂಗ್ ದ ಕ್ಲೋರಿನ್. ಇದು ಒಂದು ಮೆಥಡ್ ಆಯ್ತು. ಇನ್ನ second method for, let us move towards the next important method of getting the chlorine. ಇನ್ನೊಂದು ಮೆಥಡ್ ನೋಡೋಣ ಏನದು. ಈಗ ನಾವು ಕ್ಲೋರಿನ್ ಅನ್ನ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಮತ್ತು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಲೂ ಕೂಡ ನಾವು ರಿಯಾಕ್ಷನ್ ಮಾಡಿ ಕ್ಲೋರಿನ್ ಅನ್ನು ಪಡಿತೇವೆ. ಹೆಂಗ? ಎರಡನೇ ಮೆಥಡ್ ಪೊಟ್ಯಾಷಿಯಂ permanganate is treated with concentrated hydrochloric acid. ಏನಾಗುತ್ತೆ? there is a liberation of chlorine gas. ಅಲ್ಲಿ ಕ್ಲೋರಿನ್ ಗ್ಯಾಸ್ ಲಿಬರೇಷನ್ ಆಯಿತು. along with there is a formation of potassium chloride, manganese chloride and water. ಇದು ರಿಯಾಕ್ಷನ್. ಈಗ 2KMnO4 potassium permanganate, it is treated with water concentrated hydrochloric acid. ಇಲ್ಲಿ ಪೊಟ್ಯಾಷಿಯಂ ಎಷ್ಟವ? 2 Cl ಹಾಕ್ಬಿಟ್ಟು 2KCl ಆಯ್ತು. ಓಕೆ, ಇದು 2 ಪೊಟ್ಯಾಷಿಯಂ ಹೋಯ್ತು. ಮ್ಯಾಂಗನೀಸ್ ಎಷ್ಟು ಉಳಿತ್ರಿ? 2 ಉಳಿತು. 2MnCl2. ಹೌದಾ? ಇಷ್ಟ ಆಯ್ತು. ಪ್ಲಸ್ ಆಫ್ ಇಲ್ಲಿ ಹೈಡ್ರೋಜನ್ ಎಷ್ಟವ? 16 ಹೈಡ್ರೋಜನ್. ಎಷ್ಟವ್ರಿ? 16. ಈಗ ನಾನು ಹೆಂಗ್ ಬರೀತೀನಿ? 8H2O ಅಂತ ಬರೀತೀನಿ. ಕರೆಕ್ಟ್? ಯಾಕಂದ್ರೆ ಆಕ್ಸಿಜನ್ ಎಷ್ಟು? 4 8 ಆಕ್ಸಿಜನ್, 8 16 ಹೈಡ್ರೋಜನ್. ಪ್ಲಸ್ ಈಗ Cl ಎಷ್ಟು ಉಳಿದು ನೋಡ್ರಿ. ಟೋಟಲ್ ಕ್ಲೋರಿನ್ ಎಷ್ಟವ್ರಿ? 16 ಅವ. ಈಗ ಎಷ್ಟು ಯೂಸ್ ಆಗ್ಯಾವ? 2 4 4 2 6. ಇನ್ನ ಎಷ್ಟು ಬೇಕು? 10. ಅಂದ್ರೆ ಹೆಂಗ್ ಬರೀಬೇಕು? 5
Cl2 ಇಲ್ಲಿ ಏನು ಲಿಬರೇಷನ್ ಆಯಿತು, ಕ್ಲೋರಿನ್ ಗ್ಯಾಸ್ ಈಸ್ ಲಿಬರೇಟೆಡ್. ಇದು that is getting the chlorine by using potassium permanganate and hydrochloric acid. ಇದು ಎರಡನೇ ಮೆಥಡ್. ಈಗ ಇನ್ನೊಂದು ಮೆಥಡ್ ಹೋಗೋಣ, ಇಂಪಾರ್ಟೆಂಟ್ ಮೆಥಡ್. ಮ್ಯಾನುಫ್ಯಾಕ್ಚರ್ ಆಫ್ ಕ್ಲೋರಿನ್ ಬೈ ಡಿಕಾನ್ಸ್ ಪ್ರಾಸೆಸ್ ಅಂತ. ಮ್ಯಾನುಫ್ಯಾಕ್ಚರ್ ಆಫ್ ಥರ್ಡ್ ಒನ್, ಮ್ಯಾನುಫ್ಯಾಕ್ಚರ್ ಆಫ್ chlorine by Decons process. Manufacture of chlorine by Decons process, DEACONS, Decons process. ಈಗ ಕ್ಲೋರಿನ್ ಅನ್ನ ಲಾರ್ಜ್ ಸ್ಕೇಲ್ ನಲ್ಲಿ ಹೇಗೆ ತಯಾರು ಮಾಡ್ತೇವೆ? ಹೌ ಕ್ಲೋರಿನ್ ಈಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಲಾರ್ಜ್ ಸ್ಕೇಲ್. ಹೆಂಗ ಇಲ್ಲೇನ್ ಮಾಡ್ತೀವಿ? ಜನರಲಿ ಹೈಡ್ರೋಜನ್ ಕ್ಲೋರೈಡ್ ಈಸ್ ಸಬ್ಜೆಕ್ಟೆಡ್ ಟು ಆಕ್ಸಿಡೇಷನ್. ಏನದ? ಹೈಡ್ರೋಜನ್ ಕ್ಲೋರೈಡ್ ಈಸ್ subjected to oxidation. Hydrogen chloride is subjected to what? Oxidation. In the presence of cupric chloride catalyst. Cupric chloride catalyst. ಹೈಡ್ರೋಜನ್ ಕ್ಲೋರೈಡ್ ಅನ್ನ ಆಕ್ಸಿಡೇಷನ್ ಮಾಡ್ತೀವಿ, ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಗೆ ಆಕ್ಸಿಜನ್ ಅಡಿಷನ್ ಮಾಡ್ತೇವೆ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯುಪ್ರಿಕ್ ಕ್ಲೋರೈಡ್ ಕ್ಯಾಟಲಿಸ್ಟ್ ಅಟ್ 723 ಕೆಲ್ವಿನ್ ಟೆಂಪರೇಚರ್. ಏನಾಗ್ತದೆ? ಕ್ಲೋರಿನ್ ಈಸ್ ಲಿಬರೇಟೆಡ್. ಕ್ಲೋರಿನ್ ಗ್ಯಾಸ್ ಏನಾಗುತ್ತೆ? ಲಿಬರೇಷನ್ ಆಗುತ್ತೆ. ಇದು ರಿಯಾಕ್ಷನ್. ಈಗ ರಿಯಾಕ್ಷನ್ ಬರೀತೀರಿ 4HCl ಹೈಡ್ರೋಜನ್ ಕ್ಲೋರೈಡ್. This hydrogen chloride is subjected to oxidation in the presence of cupric chloride at about 723 Kelvin temperature. ಏನಾಯ್ತ್ರಿ? ಸದ್ದ 4 ಹೈಡ್ರೋಜನ್ 2 ಆಕ್ಸಿಜನ್ ಹೆಂಗ್ ಬರೀತೀರಿ? 2H2 ಅಂತ ಬರೀತೀರಿ, ಪ್ಲಸ್ ಆಫ್ ವಾಟರ್ ಕ್ಲೋರಿನ್ 4 2Cl2. This is how we used to get water chlorine by which method? That is the Decons process. This is important. ಏನು ಬೇರೆ ಮಾಡಬೇಕು? ಹೈಡ್ರೋಜನ್ ಕ್ಲೋರೈಡ್ ಅನ್ನು ಆಕ್ಸಿಡೇಷನ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯುಪ್ರಿಕ್ ಕ್ಲೋರೈಡ್ ಕ್ಯಾಟಲಿಸ್ಟ್ ಅಟ್ ಅಬೌಟ್ 273 ಕೆಲ್ವಿನ್ ಟೆಂಪರೇಚರ್. ಏನಾಗುತ್ತೆ? ದಟ್ ಈಸ್ ಕ್ಲೋರಿನ್ ಗ್ಯಾಸ್ ಏನಾಗುತ್ತೆ? ಲಿಬರೇಷನ್ ಆಗುತ್ತೆ. ಇದು ಮ್ಯಾನುಫ್ಯಾಕ್ಚರ್ ಆಫ್ ಕ್ಲೋರಿನ್ ಬೈ ವಿಚ್ ಪ್ರಾಸೆಸ್? ಡಿಕಾನ್ಸ್ ಪ್ರಾಸೆಸ್.